स्वागत है आपका। आप देख रहे हैं बी न्यूज नेशन। मैं हूं आबिद हुसैन शेख। बीजापुर में जमीन धंसने से ऐतिहासिक सुरंग मार्ग के नजर आ रही हैं निशानियां। तारीखी शहर बीजापुर के ट्रेजरी कॉलोनी टक्के के जाने वाली सड़क के करीब कल अचानक जमीन धंसने से ऐतिहासिक सुरंग मार्ग होने की पूरी निशानियां नजर आ रही हैं। स्थानीय लोगों का कहना है कि ऐतिहासिक सुरंग मार्ग को पुनर्जीवित करने के लिए जिला उस्तुवारी मंत्री और प्रशासन जोर लगा रहा है। वहीं इस कॉलोनी में सुरंग मार्ग पूरी तरह नजर आने के बावजूद और जनता की जानकारी देने के बाद भी अब तक ना तो पुरातत्व विभाग, जिला प्रशासन के अधिकारी और ना ही पुलिस पहुंची। खुद स्थानीय लोग बिना किसी सहयोग के इन गड्ढों को हादसा से बचाने के लिए खतरे के निशान लगाकर वहां के गड्ढों की हिफाजत कर रहे हैं। ಇದು ಕಲ್ಯಾಣ ನಗರ, ಅಯ್ಯಪ್ಪ ನಗರ, ಟ್ರೆಜರಿ ಕಾಲನಿ ಮೂರು ಕಡೆ ಬರ್ತದ। ಇಲ್ಲಿ ಒಂದು ಸುರಂಗ ಮಾರ್ಗ, ಅದು ಆದಿಲ್ಶಾಹಿ ಕಾಲದಂದೋ ಏನೋ ಗೊತ್ತಿಲ್ಲ, ಅದು ಇಲ್ಲಿ ಸುರಂಗ ಮಾರ್ಗ ಓಪನ್ ಆಗ್ಯದ। ಓಪನ್ ಆದ ಸಲುವಾಗಿ ಸಣ್ಣ ಹುಡುಗರು ಪಡುಗರು ಬಂದ್ರೆ ಮಾಡಿದ್ರೆ ಬೀಳ್ತಾವು ಮಾಡ್ತಾವು, ಅದು ತೊಂದರೆ ಅದ। ಮತ್ತು ಸಣ್ಣ ಹುಡುಗರು ಜಾಸ್ತಿ ಅಡ್ಡಾಡ್ತಾರೆ, ಗೊತ್ತಿಲ್ಲ ಕ್ಲಾಸಿಗೆ ಹೋಗೋಬ್ಬರು ಹುಡುಗರು ಜಾಸ್ತಿ ಇಲ್ಲಿ ಯಾರೂ ಮುಂದಾಳಜಿ ವಹಿಸಲಿಲ್ಲ। ಅದಕ್ಕೆ ಈ ರೀತಿ ಏನು ರೆಡ್ ಅರ್ಬಿ ಕಟ್ಟಿದ್ದೀವಿ, ಇಲ್ಲಿ ಬೀಳಬಾರ್ದು ಅಂತೇಳಿ ಗಾಡಿ ಅಡ್ಡಾಡ್ತಾರೆ। ಸಣ್ಣ ಹುಡುಗರು ಮೊದಲೇ ಜಾಸ್ತಿ ಅಡ್ಡಾಡ್ತಿರ್ತಾರೆ। ಇಲ್ಲಿ ಯಾವುದೇ ಥರದ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ, ಇನ್ನೂ ಬಂದಿಲ್ಲ, ಮೀಡಿಯಾಗಳು ಅಷ್ಟೇ ಬಂದು ಹೋಗ್ತಾ ಇದ್ದಾವೆ ಅಷ್ಟೇ। ಆಗಲೇ ಮೆಜರ್ಮೆಂಟ್ ಮಾಡಿ ನೋಡಿದ್ರೆ 25 ಫೂಟ್ ಇದೆ, ಸರಳವಾಗಿ ಒಬ್ಬರಂತೂ ಈಜಿಯಲ್ಲಿ ಬಿದ್ದುಬಿಡ್ತಾರೆ ಅದರಲ್ಲಿ। आज बीजापुर जिला अधिकारी के दफ्तर में राज्य और केंद्र सरकार के आहार और कृषि से जुड़े नए योजनाओं की जानकारी देते हुए इसका उपयोग करने की बात की। ಸಮಯದಲ್ಲಿ ಸರಿಯಾದ ಕ್ವಾಂಟಿಟಿ ಊಟ ಸಿಗ್ತಾ ಇಲ್ಲ ಅನ್ನೋದು ಕೇಳಿ ಬರ್ತಾ ಇದೆ। ಆ ಒಂದು ಸರಿಯಾದ ಊಟ ಸಿಕ್ಕಿಲ್ಲ, ಸರಿಯಾದ ಸಮಯಕ್ಕೆ ಸಿಕ್ಕಿಲ್ಲ, ಸರಿಯಾದ ಬೆಲೆಗೆ ಸಿಕ್ಕಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ತಾವು ಏನು ಅಧಿಕಾರ ಸ್ವೀಕರಿಸ ಮಾಡಿದ್ರು ಅವತ್ತಿನ ದಿವಸನೇ ಯಾವುದೇ ಒಂದು ಕ್ಯಾಬಿನೆಟ್ ಅನುಮೋದನೆ ಇಲ್ಲದಲೇ ತಮ್ಮ ಒಂದು ಪಿ ಪಿ ಎಲ್ ಇರ್ಬೋದು ಅಥವಾ ನಮ್ಮ AAY ಇಂಥ ಒಂದು ಕಾರ್ಡ್ ಹೋಲ್ಡರ್ಸ್ಗೆ ಇಂತಿಷ್ಟಿಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಕೊಡಬೇಕು ಅಂತ ಅನೌನ್ಸ್ ಮಾಡಿ ಎಷ್ಟು ಕಷ್ಟಪಟ್ಟಿದ್ದೆ, ಆ ಕಷ್ಟ ಈಗ ನಮ್ಮ ಜನಗಳಿಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಆಹಾರ ಯೋಜನೆ ವ್ಯವಸ್ಥೆಯಲ್ಲಿ ಅದು ಹೆಚ್ಚು ಕಡಿಮೆ ಆಗಬಾರ್ದು, ಪ್ರತಿಯೊಬ್ಬರಿಗೂ ವ್ಯವಸ್ಥಿತವಾಗಿ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಆಹಾರ ಆಯೋಗನ ರಚನೆ ಮಾಡಿದ್ದಾರೆ। ಈ ಆಹಾರ ಆಯೋಗನ ರಚನೆ ಮಾಡಿದ ನಂತರ ಭೇಟಿ ಮಾಡಿ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ವಿ। ಅದರ ಬಗ್ಗೆ ನಮ್ಮ ಮೆಂಬರ್ಗಳು ನಮ್ಮ ಸದಸ್ಯರ ತಮ್ಮ ಹತ್ರ ಒಂದು ಅಲ್ಲಿ ರೈತರು ಕೊಡ್ಲಿಕ್ಕೆ ಮುಂದೆ ಬರಲಿಲ್ಲ ಅನ್ನೋದು ಒಂದು ಬಂತು। ಅದಕ್ಕೆ ಈಗ ಅವರು ಕೃಷಿ ಬೆಲೆ ಆಯೋಗದವರು ನಮ್ಮ ಸಹಕಾರದಿಂದ ಅದನ್ನು ಮಾಲ್ದಂಡಿ ಅಥವಾ ಮೊದಲು ನಮ್ಮ ಮನೆಯನ್ನು ಸರಿ ಮಾಡ್ಕೊಳ್ಳೋಣ, ನಮ್ಮ ಮನೆ ಅಂದರೆ ಈ 3 ಕಾರ್ಯಕ್ರಮಗಳು ಮನೆ ಸರಿ ಮಾಡ್ಕೊಳ್ಳೋಣ। बीजापुर में 17 सितंबर को होने वाले बंजारा समाज का गुरु वंदना कार्यक्रम को लेकर प्रेस मीट। 17 सितंबर को नगर के अंबेडकर स्टेडियम में होने वाली बंजारा समाज के गुरु रामराव महाराज के गुरु वंदना कार्यक्रम आयोजित किया जाएगा, जिसमें 50,000 से भी ज्यादा बंजारा समाज के लोग शामिल होने की बात बताई। इस प्रेस मीट में बंजारा समाज के मुखंड मौजूद थे। और खबरों के लिए देखते रहिए बी न्यूज नेशन।